ಎಸ್, ಈಗ ಇದೊಂದೇ ಅಲ್ಲ, ಕೆಪಿ ಅಗ್ರಹಾರದ ಚಿತ್ರಣ ನೀವು ನೋಡಿದ್ರೆ ಇದೊಂದೇ ಅಲ್ಲ. ಸುಂಕದಕಟ್ಟೆಗೆ ಹೋಗೋಣ ನೇರವಾಗಿ. ಸುಂಕದಕಟ್ಟೆಯಲ್ಲಿ ಪರಿಸ್ಥಿತಿ ಹೇಗಿದೆ, ಅಲ್ಲಿ ನೀರಿಗೋಸ್ಕರ ಪರದಾಟ ಯಾವ ತರ ಇದೆ, ಅದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ರಿಪೋರ್ಟರ್ ವಿದ್ಯಾ. ಅಲ್ಲಿನ ಚಿತ್ರಣವನ್ನ ವಿವರಿಸಿದ್ದಾರೆ, ಗ್ರೌಂಡ್ ರಿಪೋರ್ಟ್ ಅನ್ನ ಕೊಟ್ಟಿದ್ದಾರೆ, ಬನ್ನಿ ನೋಡಿ. ಬೇಸಿಗೆ ಶುರುವಾಗೋದಕ್ಕೂ ಮೊದಲೇ ಈಗ ಆಲ್ರೆಡಿ ಬೆಂಗಳೂರಿನಲ್ಲಿ ನೀರಿಗೆ ಹಾಹಾಕಾರ ಶುರುವಾಗಿದೆ. ಬೆಂಗಳೂರಿನಲ್ಲಿ ನೀರಿಗೆ ಅಲೆದಾಡುವಂತಹ ಸ್ಥಿತಿ ಉಂಟಾಗಿರುವಂಥದ್ದು. ಕುಡಿಯೋಕ್ಕೂ ಕೂಡ ನೀರಿಲ್ಲದೆ ಜನ ಪರದಾಡ್ತಾ ಇದ್ದಾರೆ. ಇನ್ನು ಸ್ನಾನ ಇರಬಹುದು, ಪಾತ್ರೆ ಇರಬಹುದು, ಬಟ್ಟೆಯನ್ನು ತೊಳೆಯೋದಕ್ಕೆ ಯಾವ ಪರಿಸ್ಥಿತಿಗೆ ನಾವು ತಲುಪಬೇಕು ಬೇಸಿಗೆ ಶುರುವಾದರೆ ಅನ್ನುವಂತಹ ಭಯದಲ್ಲಿ ಬೆಂಗಳೂರಿನ ಮಂದಿ ಇರುವಂಥದ್ದು. ಸಾಕಷ್ಟು ಕಡೆ ಕೇವಲ ಒಂದು ಏರಿಯಾ ಮಾತ್ರ ಅಲ್ಲ, ಬೆಂಗಳೂರಿನಾದ್ಯಂತ ನೀರಿನ ಸಮಸ್ಯೆ ಶುರುವಾಗಿರುವಂಥದ್ದು. ಈಗ ಒಂದು ಕಡೆ ಕಾವೇರಿ ನೀರು ಬರ್ತಾ ಇಲ್ಲ, ಕಾವೇರಿ ನೀರ ಒಡಲು ಖಾಲಿಯಾಗಿದೆ. ಅದರ ಜೊತೆಗೆ ಬೋರ್ವೆಲ್ಗಳು ಕೂಡ ಬರಿದಾಗಿರುವಂಥದ್ದು. ಸದ್ಯ ನಾನೀಗ ವೀರಭದ್ರೇಶ್ವರ ನಗರದಲ್ಲಿದ್ದೀನಿ. ವೀರಭದ್ರೇಶ್ವರ ನಗರದ ಸಾರ್ವಜನಿಕರು ಸಾಕಷ್ಟು ಅಳಲನ್ನ ತೋಡ್ಕೊಳ್ತಾ ಇದ್ರು. ನಮಗೆ ಸಾಕಷ್ಟು ನೀರಿನ ಸಮಸ್ಯೆ ಇದೆ, ಯಾವುದೇ ಶಾಸಕರಾಗ್ಲಿ ಯಾವುದೇ ಸಚಿವರಾಗ್ಲಿ ಇಲ್ಲಿ ಗಮನವನ್ನ ಹರಿಸ್ತಾ ಇಲ್ಲ. ನಮ್ಮ ಪ್ರಾಬ್ಲಮ್ ಅನ್ನ ಎಷ್ಟು ಬಾರಿ ಹೇಳಿದ್ರು ಕೂಡ ಅವರು ಯಾವುದೇ ನಿಟ್ಟಿನಲ್ಲಿ ನಮ್ಮ ಕಡೆ ಗಮನವನ್ನ ಹರಿಸ್ತಾ ಇಲ್ಲ. ನಮಗೆ ಕುಡಿಯೋದಕ್ಕೂ ಕೂಡ ಸಾಕಷ್ಟು ನೀರು ಸಿಗದೆ ನಾವು ಪರದಾಡುವಂತಹ ಸ್ಥಿತಿಯಲ್ಲಿದ್ದೀವಿ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ರು. ನಾನು ನೇರವಾಗಿ ಸಾರ್ವಜನಿಕರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಮೇಡಮ್ ನಮಸ್ತೆ. ಎಷ್ಟು ನೀರಿನ ಸಮಸ್ಯೆ ಕಾಣ್ತಾ ಇದೆ? ಇನ್ನು ಕೂಡ ಮೊದಲು ನಾವಿನ್ನು 15 ದಿನ ಕಳೆದಿಲ್ಲ, ಬೇಸಿಗೆ ಶುರುವಾಗಿದೆ, ಬಿಸಿ ಶುರುವಾಗಿದೆ, ಆಗ್ಲೇ ನೀರಿನ ಸಮಸ್ಯೆ 15 ಡೇಸ್ ಇಂದ ಶುರುವಾಗಿದೆ ಅಂತ ಹೇಳ್ತೀರಾ. ಬಟ್ ನಮ್ಗೆ ಜನವರಿಯಿಂದನೇ ಸ್ಟಾರ್ಟ್ ಆಗೋಗಿದೆ. ಅಮೌಂಟ್ ರೈಟ್ ಎಲ್ಲ ವೀಕ್ಲಿ ಚೇಂಜ್ ಆಗ್ತಾ ಹೋಗ್ತೈತೆ. ತುಂಬಾ ಪ್ರಾಬ್ಲಮ್ ಆಗ್ತೈತೆ ನೀರಿಂದಂದು. ಕಾವೇರಿ ಮೀಟ್ರ್ ಹಾಕ್ಸ್ಕೊಳ್ಳಿ ಬಿಡ್ತೀವಿ ಅಂತ ಹೇಳಿದ್ರು, ಬಟ್ ಮೀಟ್ರು ಅಪ್ಲೈ ಮಾಡಿದ್ವಿ, ಮೀಟ್ರೂ ಬಂತು, ನೀರಂತೂ ಅದೇ ವೀಕ್ಲಿ 1 ಡೇಸ್ ಬಿಡ್ತಾರೆ. 1000 ಲೀಟರ್ ಅಷ್ಟೇ ಬರೋಕ್ಕೆ ಸಾಧ್ಯ. ಅದು ಒಂದು ಏನು 6 ಮನೆಗಳಿಗೆ ಬರ್ಬೋದು. ಸ್ಟಾರ್ಟಿಂಗ್ ವೈಸಲ್ಲಿ ಏನಿದೆ ವಾಲ್ ಇದೆ ಇಲ್ಲಿ, ಆ ವಾಲಿಂದ 6 ಮನೆಗೆ ಬರ್ಬೋದು ಅಷ್ಟೇ. ಅದು ಬಿಟ್ಟರೆ ಮುಂದಕ್ಕೆ ಬರೋದೇ ಇಲ್ಲ ನೀರು. ಮೇಡಮ್ ಎಷ್ಟು ಸಮಸ್ಯೆ ಆಗ್ತಾ ಇದೆ ನಿಮ್ಮ ಮನೇಲಿ? ನೀರು ಸಿಗ್ತಾ ಇಲ್ಲ? ತುಂಬ ಸಮಸ್ಯೆ. ನಾವು ಬಂದು 10 ವರ್ಷ ಆಯಿತು, ಇಲ್ಲಿವರೆಗೂ ಒಂದು ತೊಟ್ಟು ನೀರು ಅನ್ಕಿಲ್ಲ. ಮೀಟ್ರ್ ಹಾಕಿಸ್ಕೊಳ್ಳಿ ಅಂದರು, ಮೀಟ್ರ್ ಹಾಕಿಸ್ಕೊಂಡೆ ಮಿನಿಮಮ್ ಅಂತೂ ಬಂದೇ ಬರುತ್ತೆ. 1 ತಿಂಗಳು ಕಟ್ಟಲಿಲ್ಲ ಅಂದರೆ ನೆಕ್ಸ್ಟ್ ತಿಂಗಳು ಬಡ್ಡಿ ಅದೆಲ್ಲ ಸೇರಿ ಹಾಕ್ತಾರೆ ಮೇಡಮ್. ಮತ್ತು ಅರ್ಜೆಂಟ್ ಬೇಕು ಅಂದರೆ 700 ರೂಪಾಯಿ 800 ರೂಪಾಯಿ ಕೊಟ್ಟರೆ ನಾವು ತಂದು ಹಾಕ್ತೀವಿ ಅಂತ ಟ್ಯಾಂಕರ್ ಅವ್ರು ಹೇಳ್ತಾರೆ. 2 ಡೇಸ್ 3 ಡೇಸ್ ಬೇಕು ಅವ್ರಿಗೆ ಹೇಳೋಕ್ಕೆ, ಬುಕ್ ಮಾಡಿ ಅದೇ ನೀರು ತಂದು ಹಾಕಿ ಅಂತ ಹೇಳೋಕ್ಕೆ. ತುಂಬ ನೀರು ಹಾಕ್ಸ್ಕೊಂಡ್ರೆ ಎಷ್ಟು ದಿನ? 3 ದಿನ ಬರುತ್ತೆ ಮೇಡಮ್. ಶಾಸಕರ ಗಮನಕ್ಕೆ ಏನಾದ್ರು ತಂದ್ರೆ ಜಾಸ್ತಿ ದುಡ್ಡನ್ನು ತಗೋತಾರೆ ಟ್ಯಾಂಕರ್ಗಳು ಅನ್ನೋದಂಥದ್ದು ಏನಾದ್ರು? ಅದು ಸ್ವಲ್ಪ ಪ್ರತಿಯೊಂದು ಶಾಸಕರಿಗೆ ನಾವೆಲ್ಲ ಆಫೀಸ್ಗೆಲ್ಲ ಹೇಳಿದ್ದೀವಿ. ಯಾರು ಈ ಭಾಗದ ಬಗ್ಗೆ ತಲೆ ಕೆಡ್ಸ್ಕೊತಲ್ಲ ಮೇಡಮ್. ಏರೋವಳಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.